ಯಾಕಂದರೆ ನಾವು ಉಪನ್ಯಾಸಕರು ಹೆಚ್ಚು ಸಮಯ ತಗೊಂಡ್ಬಿಡ್ತೀವಿ. ಆದರೆ ಈ ಯುದ್ಧ ಇವರ ಜ್ಞಾನ ವಿಶೇಷವಾದ ಎಲ್ಲೋ ಒಂದು ಕಡೆ ಒಂದು ವೈಜ್ಞಾನಿಕತೆ ಚಿಂತನೆ, ಎಲ್ಲೋ ಒಂದು ಕನ್ನಡ ಜ್ಞಾನ, ಕನ್ನಡ ಭಕ್ತಿ ಆ ಥರದ ಹಿನ್ನೆಲೆಯಲ್ಲಿ ಬಂದಂಥವ್ರು. ಜೊತೆಗೆ ಅವ್ರದ್ದು ಏನು ವಿಶೇಷ ಅಂದರೆ ನಾವು ಸರ್ಕಾರ ಗಮನಕ್ಕೆ ತರಬೇಕಾಗಿದ್ದು ಏನಂತ ಹೇಳಿದ್ರೆ, ಈ ಥರದ ವಿಶೇಷ ಜ್ಞಾನ ಕನ್ನಡ ಜ್ಞಾನಪೀಠ ಪ್ರಶಸ್ತಿಗಳಲ್ಲೂ ಇಲ್ಲ. ಅವ್ರದ್ದೇ ಆದ ಚಿಂತನೆ ಇದೆ, ಆದರೆ ಇದು ಹೊಸ ಚಿಂತನೆ. ಇವರಿಗೆ ಸರ್ಕಾರದಿಂದಲೂ ಕೂಡ ಹೆಚ್ಚು ಮಾನ್ಯತೆಯನ್ನು ಸಿಗಲಿ, ಅದು ನಾವು ಕೊಂಡೊಯ್ತೀವಿ. ನಮ್ದೇನಿದೆ ಸಹಕಾರ ನಾವು ಮಾಡ್ತೀವಿ. ಇದಂತೂ ಸಾವಿತ್ರಿ ಬಾಪುಲೆ ಫೌಂಡೇಶನ್ ಅನ್ನೋ ಆ ಹೆಸರೇ ಬಹಳ ಅದ್ಭುತವಾದದ್ದು. ಆ ಹಿನ್ನೆಲೆ ನೋಡ್ತಾ ಹೋದ್ರೆ ಏನು ಆ ಮಹಿಳೆ ಅಡಿಯಲ್ಲಿ ಇವರು ಸ್ಥಾಪನೆ ಮಾಡ್ಕೊಂಡಿರೋದು ಇನ್ನೂ ಬಹಳ ಅದಕ್ಕೆ ಮಹತ್ವವಾದದ್ದು. ಅದಕ್ಕೆ ಈ ರೀತಿ ಕಾರ್ಯಕ್ರಮಗಳು ಕನ್ನಡ ನಾವು ಹೇಳಿದ್ವಿ, ಅನ್ನೇ ಧರ್ಮವರನ್ನ ಪ್ರೀತಿಸಬೇಕಾಗಿರುವಂಥದ್ದು. ನಾವು ಮೊದಲು ಮನೆಯಲ್ಲಿ ಹೇಳಿದ್ವಿ, ಸಾಕಷ್ಟು ಈಗಾಗಲೇ ನಮ್ಮ ಚರ್ಚೆಗಳಾಗಿದೆ. ಕನ್ನಡ ಮನೆಯಲ್ಲೇ ಕಲಿಬೇಕು, ತಾಯಿಯಿಂದ ಕನ್ನಡ ಆರಂಭ ಆಗುತ್ತೆ. ಜೊತೆಗೆ ಅದು ಮಗು ಬೆಳೆದಂತೆ ಎಲ್ಲ ಭಾಷೆಗಳು ಬೇಕಿವೆ. ಜೊತೆಗೆ ಎಲ್ಲೋ ಒಂದು ಕಡೆ ನಾವು ಕನ್ನಡ ತನ ಬೇರೆ ದೇಶದಲ್ಲಿ ನಾವು ಹೇಳಿದ್ವಿ, ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು. ಎಲ್ಲೋ ಒಂದು ಕಡೆ ಹೊರ ಹೋದಾಗ ನಾವು ಕನ್ನಡ ಮಾತಾಡೋದೇ ಒಂದು ಕಷ್ಟ ಆಗ್ತದೆ, ನಾವು ಹೇಳ್ಕೊಳ್ಳೋದೇ ಕಷ್ಟ ಆಗ್ತದೆ, ಎಲ್ಲ ಅಲ್ಲಿ ಸ್ಪಂದಿಸೋದು ಕಷ್ಟ ಆಗ್ತದೆ. ಆ ಥರ ವಾತಾವರಣ ಬೇರೆ ಇದ್ದಾಗ ನಾವು ನೋಡ್ತೀವಿ. ಸಂಡೇ